ಹಲೋ ಫ್ರೆಂಡ್ಸ್, ಇವತ್ತು ಹಂಚಿನ ದೋಸೆ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಹಾಲು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದನ್ನು ಮಾಡೋದಕ್ಕೆ ನಾನು 1 ಕಪ್ ರೇಷನ್ ಅಕ್ಕಿನ 3-4 ಸಲ ಚೆನ್ನಾಗಿ ವಾಶ್ ಮಾಡಿ ಓವರ್ ನೈಟ್ ನೆನೆ ಹಾಕಿದ್ದೆ. ಇವಾಗ ಈ ಅಕ್ಕಿನ ನೀರೆಲ್ಲ ಬಸಿದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ 1 ಕಪ್ ತೆಂಗಿನಕಾಯಿ ತುರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು. ಈ ದೋಸೆಗೆ ತೆಂಗಿನಕಾಯಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಇಲ್ಲಿ ನಾನು ದೋಸೆ ಹಿಟ್ಟು ರುಬ್ಬೋದಕ್ಕೆ ಅರ್ಧ ಕಪ್ ನೀರು ಯೂಸ್ ಮಾಡಿದ್ದೀನಿ. ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ಕಾಯಿ ಹಾಲು ಮಾಡೋದಕ್ಕೆ ಇನ್ನೊಂದು ಮಿಕ್ಸಿ ಜಾರ್ಗೆ 1 ಕಪ್ ತೆಂಗಿನಕಾಯಿ ತುರಿ ಹಾಕಿ 1/4 ಕಪ್ ಬೆಲ್ಲ ಹಾಕಿ 2 ಏಲಕ್ಕಿ ಹಾಕಿ ನೈಸಾಗಿ ರುಬ್ಕೋಬೇಕು. ಇವಾಗ ಇದನ್ನು ಸೋಸ್ಕೊಂಡ್ರೆ ಕಾಯಿ ಹಾಲು ರೆಡಿ ಆಗುತ್ತೆ. ನಾನು ಕಾಯಿ ಹಾಲು ರೆಡಿ ಮಾಡೋಕ್ಕೆ 1 ಕಪ್ ನೀರು ಯೂಸ್ ಮಾಡಿದ್ದೀನಿ. ಇವಾಗ ಒಂದು ಮಣ್ಣಿನ ಹಂಚು ಚೆನ್ನಾಗಿ ಕಾದ್ಮೇಲೆ 2 ಸೌಟು ದೋಸೆ ಹಿಟ್ಟು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಇದನ್ನು ತುಂಬ ಹರಡೋ ಅವಶ್ಯಕತೆ ಇಲ್ಲ. ಇವಾಗ 30 ಸೆಕೆಂಡ್ಗಳ ನಂತರ ದೋಸೆ ಸೈಡೆಲ್ಲ ಕಣ್ಣಾಗಿ ಕಾಣಿಸಿದ ನಂತರ ಮುಚ್ಚಳ ಮುಚ್ಚಿ 4-5 ನಿಮಿಷ ಬೇಯಕ್ಕೆ ಬಿಟ್ಟರೆ ಹಂಚಿನ ದೋಸೆ ಅಥವಾ ಓಡ್ ದೋಸೆ ರೆಡಿಯಾಗುತ್ತೆ. ಈ ಮಣ್ಣಿನ ಹಂಚನ್ನ ನಾನು ಅಮೆಝಾನಿಂದನೇ ಪರ್ಚೇಸ್ ಮಾಡಿರೋದು. ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವಾಗ ಟೇಸ್ಟಿಯಾಗಿರೋ ಸೂಪರ್ ಈಸಿಯಾಗಿರೋ ಹಂಚಿನ ದೋಸೆ ಹಾಗೆ ಕಾಯಿ ಹಾಲು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.